ನೋಡಿ ಸ್ಕ್ಯಾನರ್ ಕದ್ಕೊ ಬಂದವನ ಅಲ್ಲಿಗೆ. ಬೇಟದ್ಯಾ ಹೌದು, ಸ್ಪ್ರೇ ಮಾಡಿಕೊಂಡು. ಹಾಂ, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹೇಮಂತ್ ಚಾನಲ್. ಇವಾಗ ಜಸ್ಟ್ ಎದ್ದು ಸ್ನಾನ ಎಲ್ಲ ಮಾಡಿ ಟೆಂಪಲ್ ಹೋಗ್ತಿದ್ದೀನಿ. ಎಲ್ಲಿ ಟೆಂಪಲ್ ಅಂತ ಹೇಳಿದ್ರೆ ಕರಿಕಾಣ ಪರಮೇಶ್ವರಿ ಟೆಂಪಲ್ ಅಂತ ಹೇಳಿ. ನಾನು ಇವಾಗ ರಾಮ್ಪಾಲ್ ಜೊತೆ ಹೋಗ್ತಿದ್ದೀನಿ. ಅಮ್ಮ ಕಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಈಗ ಗೈಸ್ ಇಲ್ಲಿಂದ ರಾಮ್ಪಾಲ ಜೊತೆ ಹೋಗ್ತಿದ್ದೀನಿ. ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ರೀಚ್ ಆದ ತಕ್ಷಣ ನಿಮ್ಗೊಂದು ಸಖತ್ ವ್ಯೂ ಸಿಗುತ್ತೆ, ತೋರಿಸ್ತೀನಿ ನೋಡಿ ಇವಾಗ. ಅಲ್ಲ ಸೂಪರ್ ಆಗದ ಮಾರೆ. ಫಸ್ಟ್ ಟೈಮ್ ಈ ಮಳೆಗಾಲದಲ್ಲಿ ಕಪ್ಪೆ ನೋಡುದು. ಇದೆ ಎಂಟ್ರೆನ್ಸ್ ಏನ ಅಲ್ಲ, ಫಸ್ಟ್ ಗಾಳಿ ಬರ್ತದಂತ ಆಯ್ತಲ್ಲ, ಕಿತ್ತಾಗೋದಲ್ಲ ಗಾಳಿ ಮಾತ್ರ. ಗೈಸ್ ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ, ದೇವಸ್ಥಾನದ ನಿಯಮಾನುಸಾರ ಮಡಿ ಮೈಲಿಗೆ ಕಾಪಾಡಿ, ಅಂಗಿ ಬನಿಯನ್ ತೆಗೆದು ಮುಂದಕ್ಕೆ ಹೋಗ್ಬೇಕಂತೆ. ದೇವ್ರೆ ತೆಗಿಬೇಕಲ್ಲ ರಂಪಲಿಗೆ. ಇವಾಗ ಜಸ್ಟ್ ದೇವ್ರಿಗೆ ಕೈ ಮುಕ್ಕೊಂಡು ಹೊರಗಡೆ ಹೋಗ್ತಿದೀವಿ. ಲಾಸ್ಟ್ ಈ ಪ್ಲೇಸ್ ಅಲ್ಲೇ ಎಲ್ಲ ಒಂದು ವಿಡಿಯೋ ಮಾಡೋದು ನಾವು. ಈ ಪ್ಲೇಸ್ ಅಲ್ಲೇ ಇನ್ಸ್ಟಾಗ್ರಾಮ್ಗೆ ಹಾಕಿದ್ದದು ನಾನು. ಇಲ್ಲೊಂದು ಚಿಕ್ಕ ಪ್ಲೇಸ್ ಇದೆ, ಹಿಂಗೆ ನಿಲ್ಲೋಕ್ ಜಾಗ ಇದೆ, ಹಂಗೆ ವ್ಯೂ ನೋಡ್ಕೊಂತ ನಿಲ್ಬೋದು ಅಷ್ಟೆ. ಹೊರಗಡೆ ಒಂದಡಿಕೆ ಟೆಂಪಲ್ ಅಲ್ಲಿ ಅಲ್ಲೂ ಅದ್ಯಾ ವ್ಯೂ ಪಾಯಿಂಟ್ ಹೋಗ್ಕೊಡುದಿಲ್ಲ ಅಂತ, ಮಳೆ ಜಾಸ್ತಿ ಅಂತ ಹೇಳಿ. ಮತ್ತೆ ಯಾವಾಗ ಹೋಗಂಗಾದ್ರೆ ಇವತ್ತೆಲ್ಲ ಹೋಗ್ತೀವಿ, ಮತ್ತೆ ಎಲ್ಲಿ ಹೋಗೋ ಪ್ಲಾನ್ ಅದೇ, ಮತ್ತೆ ಎಲ್ಲೂ ಇಲ್ಲ ಕೆಲಸ, ನಾಳೆ ರಜೆ ಅಲ್ಲ. ಗೈಸ್ ಹೊರಡ್ತಿದೀವಿ ಇವಾಗ ರಿಟರ್ನ್. ಮಳೆ ಒಂದು ಬರಲಿಲ್ಲ ಮಾರ್ರೆ, ಪುಣ್ಯ ಅಲ್ಲ. ಹೊನ್ನಾವರ ಪೊಲೀಸ್ ಉಪನಿರೀಕ್ಷಕರ ಸೂಚನೆಯಂತೆ ಪ್ರತಿದಿನ 6:30ಕ್ಕೆ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗುವುದು. ಸೂಪರ್ ಆಗದ ಮಾರೆ. ಮುಂದೆ ಫ್ರಂಟ್ ಅಲ್ಲಿ ನೋಡು, ಇದಿಷ್ಟು ಪ್ಲೇಸ್ ಅಲ್ಲಿ ಮಾತ್ರ ಫಾಗ್ ಅದಲ್ಲ. ಹೆಂಗೆ ರೆಡಿ ಆಯ್ತು, ಬೇಗ ಬಂದಿದ್ರೆ ಇದು ಸಕ್ಕತ್ತಾಗಿರ್ತಿತ್ತು. ಸ್ವಲ್ಪ ಲೇಟ್ ಆಯ್ತು ನಾನು ಎದ್ದೇಳಕ್ಕೆ. ಬೇಗ ಬರ್ಬೇಕಲ್ಲ, ಇಲ್ಲಿ ಬಂದ್ರೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಗೈಸ್ ಮಳೆ ಬಂತಂತ ನಿಲ್ಸಿದ್ರೆ ಮಳೆ ಹೋಯ್ತು ನೋಡಿ, ಎಷ್ಟು ಖಾಲಿ ಇದೆ. ಮನೆ ಹೋಗೋದನ್ನ ಬರ್ದಿದ್ದೀರಿ ಸಾಕಲ್ಲ. ಈಗ ಎಲ್ಲ ಕಡೆ ಗನ್ನಿಟ್ಟಾರಲ್ಲ, ಇದು ರಿಯಲ್ ಅಲ್ಲ ರಂಪಲ್, ಅದು ಬೇರೆ, ಅದು ರಿಯಲ್ ಇತ್ತ. ಗೈಸ್ ಇವಾಗ ತಿಂಡಿ ತಿನ್ನಕ್ ಬಂದಿದ್ದೀವಿ ಒಂದು ಹೋಟೆಲ್ಗೆ. ವೇಟ್ ಅದೆಯಾ ಹೌದು, ಸ್ಪ್ರೇ ಮಾಡಿಕೊಂಡು. ಹಾಂ, ಒಂದು ಯಾವ ಥರ ಮಾರ ಅದೇ ಅಟಮ್ ಬಾಂಬ್ ಅಂದ್ರಲ್ಲ ಅದ. ಹಾಂ ಹಾಂ ಹಾಂ, ಮಂಗಗೆ ಎದುರಿಸೋಕೆ ಅಷ್ಟೇ ಅಲ್ಲ. ಪರೋಟ ತಗೊಂಡಿದ್ದೀವಿ ವಯಸ್ಸೀಗ. ಸಿಂಗಲ್ ವಡ ತಗೊಂಡಿದ್ದೀನಿ ನೋಡಿ, ಎಷ್ಟು ದೊಡ್ಡ ಪ್ಲೇಟ್ ನೋಡಿ ಇದು ಸಿಂಗಲ್ ವಡಕ್ಕೆ ಅಲ್ಲ.
ತಿಂಡಿ ತಿನ್ಕೊಂಡು ಬಂದ್ವಿ. ನೋಡಿ ಸ್ಕ್ಯಾನರ್ ಕದ್ಕೊ ಬಂದವನ ಅಲ್ಲಿಗೆ. ಅಲ್ಲಿ ನೆಟ್ವರ್ಕ್ ಇಲ್ಲ ಗೈಸ್, ಅದಕ್ಕೇನೆ ಇಲ್ಲಿ ಪೇ ಮಾಡಕ್ ತಂದ್ರು ಹೊರಗಡೆ. ಪೇ ಮಾಡ್ತಿದ್ದಾನೆ ಇವಾಗ. ಬಂತ ಈಗ ನೆಟ್ವರ್ಕ್. ಒನ್ಸ್ ಅಪಾನ್ ಅ ಟೈಮ್ ಇದು ನನ್ನ ಬೈಕ್ ಆಗಿತ್ತು ಗೈಸ್. ಒಬ್ಬನಿಗೆ ಕೊಟ್ಟು ಈಗ ಮತ್ತೆ ರಾಂಪಲ್ಗೆ ಕೊಟ್ಟವನಲ್ಲ. ರಾಂಪಲ್ ರೆಡಿ ಮಾಡಿದ್ದೆಲ್ಲ ಇದು. ಅದು ಸೇಲ್ಗಿಲ್ ಮಾಡೋದು ಎಷ್ಟಕ್ಕೆ? 30,000. 36. ಗೈಸ್ ಟೆಂಪಲ್ ಹೋಗಿದ್ನಲ್ಲ, ನೀವು ಹೊನ್ನಾವರಿಗೆ ಬಂದರೆ ಅಂತೂ ಆ ಟೆಂಪಲ್ಗೆ ಹೋಗಿ. ನನಗಂತೂ ವ್ಯೂ ಪಾಯಿಂಟ್ ಸಖತ್ ಇಷ್ಟ ಆಯ್ತು ಗೈಸ್. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನನಗೆ. ನಾನು ಧೀರಜ್ ಶಾಪಲ್ಲಿ ಚಾರ್ಜರ್ ಬಿಟ್ಟು ಬಂದಿದ್ದೆ, ರಾಂಪಲ್ ಹತ್ರ ತೊಗೊಬಂದಿದ್ದೆ. ನೋಡಿ ಹೆಂಗೆ ಹಿಡ್ಕೊಬಂದವನ ಅಂತ ಹೇಳಿ. ಒಳ್ಳೆ ಇಲಿ ಮರಿ ಹಿಡ್ಕೊಬಂದಾನೆ. ಆದ್ರೂ ಮಣ್ಣಾಯ್ತು. ಬಾಯ್ ಅಮ್ಮ. ಅಲ್ಲ ಕುನ್ನಿ ನೋಡಿದ್ರೆ ಪಾಪ ಅನ್ಸ್ತದೆ. ಏನೋ ಹಾಕೋ ಸ್ವಲ್ಪ. ಪ್ಲಾಸ್ಟಿಕ್ ಎಲ್ಲ ಜಗಿತದೆ ಅಲ್ಲಿ. ಇರ್ತದದು ಕಡೆಗೆ ನಾವು ಬೈಸ್ಕೊಂಬೇಕು. ಓದುವ ಆಚೆ ಈಚೆ ತೂಗಾಡ್ತದೆ, ಗಾಡಿಗಳೆಲ್ಲ ಕೊಟ್ಟು ಸತ್ತೋದ್ರೆ ನೋಡ್ರೆ ಪಾಪ ಅನ್ಸ್ತದೆ ನಂಗೂ. ನಮ್ಗೇನ ಇದೆಲ್ಲ ಎಂತ ಮಾಡುವ ಅನಿಸ್ತದೆ. ಇದು ಸ್ವಲ್ಪ ಉಪ್ಪಿಟ್ಟು ಹಾಕ್ಬಿಡುವ ಪಾಪ. ಅದು ಪ್ಲಾಸ್ಟಿಕ್ ಎಲ್ಲ ಜಗಿತದಮ್ಮ. ಯಾವ ಜಾಗ ಅದ್ರ ನೋಡ್ರೆ ಬೈತಾರಲ್ಲಿ. ಹೇಳುದ್ ಬೇಡ, ಪಪ್ಪಗೆ ಹೇಳುದ್ ಬೇಡ. ಪಪ್ಪಗೆ ಹೇಳೋದಾಗಿದ್ರೆ ಗೊತ್ತಾಯ್ತದೆ. ಇಲ್ಲೇ ಸುಳ್ದಾಡ್ತದೆ ನಾವು ಹಾಕಲ್ಲ. ಅದು ಪ್ಲಾಸ್ಟಿಕ್ ಜಗಿತದ, ಅದಕ್ಕೆ ಬೇಜಾರಾಯ್ತು. ಪ್ಲಾಸ್ಟಿಕ್ ಜಗದ್ ರೋಡ್ ಇಲ್ಲ. ಕುನ್ನಿ ಬೇಕು ಕೊಟ್ಟು ಬಂದೊಟ್ಟು ನಾವು ಸಾಕಂತಿದ್ರೆ ಸಾಕು ಪಾಪ ಅನಿಸ್ತದೆ. ಆದ್ರೆ ಗೈಸ್ ಪಪ್ಪ ಅಮ್ಮ ಏನಕ್ಕೆ ಬೇಡ ಅಂತ ಹೇಳ್ತಾರೆ ಅಂದ್ರೆ, ಇಲ್ಲೆಲ್ಲ ರೋಡ್ ಸೈಡಲ್ಲಿ ಬಿಟ್ಟೋಗ್ಬಿಡ್ತಾರೆ. ಇದು ಬಂದು ನಮ್ಮನೆ ಹತ್ರ ಕೂತ್ಕೊಳತ್ತಲ್ಲ ಸುಮ್ಮನೆ. ಮತ್ತೆ ಆಮೇಲೆ ರೋಡ್ ಸೈಡ್ ಹೋಗಿ ಸತ್ತೋಗ್ಬಿಟ್ಟಿದೆ ಎಷ್ಟೋ ಬಂದಿದ್ದೆಲ್ಲ. ಅದಕ್ಕೆ ಕೊಡೋದು ಬೇಡ ತಿನ್ನಕ್ಕೆ ಅನ್ನೋದು ಎಕ್ಸ್ಪೀರಿಯನ್ಸ್ ಅವ್ರದ್ದು. ನೋಡಿ ನಾಯಿ ಹೆಂಗಿದೆ ಅಂತ, ಅಷ್ಟು ವೀಕ್ ಆಗಿದೆ ಪಾಪ. ಇದೇ ಸೇಮ್ ನಮ್ಮನೇಲಿ ಒಂದು ಬೆಕ್ಕಿದೆಯಲ್ಲ, ಅದು ಸೇಮ್ ಹಾಗೆ ಬಂದಿರೋದು. ಯಾರೋ ಬಿಟ್ಟೋಗಿರೋದು ಬಂದು ಇಲ್ಲೇ ಉಳ್ದಿರೋದು. ಈಗ ಅದನ್ನು ಫಸ್ಟ್ ಹಿಂಗೆ ಇಷ್ಟ ವೀಕ್ ಇತ್ತು, ಈಗ ದಪ್ಪಾಗಿದೆ ತಿಂದು ತಿಂದು. ಸೊನ್ನವರ ಹೋಗ್ತಿದ್ದೀವಿ. ಎಲ್ಲಿ ಏನೋ ತಿನ್ನಕ್ಕೆ ಅಂತ ಹೇಳಿ ನಾನು ರಾಂಪಲ್. ನೋಡೋಣ, ಅವನೇನೋ ಅಲ್ಫಮ್ ಏನೋ ತಿನ್ಸ್ತೀನಿ ಅಂತ ಹೇಳ್ದವನಪ್ಪ. ಯಾವುದು ಮೀಟ್ ಪಾಯಿಂಟ್, ಮೀಟಿಂಗ್ ಪಾಯಿಂಟ್. ಗೈಸ್ ಈ ಬೈಕ್ ನೋಡಿ ಗೈಸ್, ಎಷ್ಟು ಓಲ್ಡ್ ಆಗಿದೆ ಅಲ್ವಾ, ಸಖತ್ತಾಗಿದೆ. ರಾಜಹಂಸ ಗೈಸ್ ಇಲ್ಲಿ ತಿಂದ್ವಿ, ಅಷ್ಟೇನು ಚೆನ್ನಾಗಿರ್ಲಿಲ್ಲ ಗೈಸ್. ನನಗಂತೂ ಇಷ್ಟ ಆಗಿಲ್ಲ, ಕತ್ತೋಗಿದೆ ಫುಲ್ಲು, ಕೈ ಹೊಡಿತಿತ್ತು. ಎಂತ ಮಾಡ್ತಿದ್ದೆ? ಎಂತ ಸಾರು ಮಾರಿತಿದ್ದು? ಅಳಸಂಡಿ. ಅಳಸಂಡಿ ಬರೀ ತರಕಾರಿ ಸಾರು ಮಾಡುದು ಅಂತ ಹೇಳಿ ಆಗುದಿಲ್ಲ ಅಂತ ಹೇಳಿ ಹೀಗೆ ಮಾಡಿ. ಎಂತಾದ್ರೂ ಮಾಡು, ಇಡ್ಲಿ ಮಾಡು. ಅದೇ 15 ಜನಕ್ಕೆ ಮಾಡು. ನೋಡಿ ಗೈಸ್, ನಮ್ಮಮ್ಮ ಪಾಪ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀಗದ ಈಗ. ಸಾಕ ನೋಡು, ಹೊಗಳೋದು ಬೇಡ ಅಂತ. ಗೈಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.